ನಮಸ್ತೆ. 21/5/2025 ಬುಧವಾರ, ಕೃಷ್ಣ ಪಕ್ಷ ಅಂದರೆ ಕರೆಯುವ ಚಂದ್ರ, ಅದರಲ್ಲೂ ನವಮಿ ಅಂದರೆ 9ನೇ ದಿನವಾಗಿದೆ. ಅಮಾವಾಸ್ಯೆ ಕಳೆದ ನಂತರ 5 ದಿನ ಒಳಗಡೆ ಏನಾದರೂ ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳು ಮಾಡೋದಾದರೆ ಮಾಡಬಹುದು. ಅದಾದ ಮೇಲೆ ಮಾಡೋದು ಕಷ್ಟ. ಅದರಲ್ಲೂ 9ನೇ ದಿನವಾಗಿ ಆಗಿರೋದ್ರಿಂದಲೂ, ನವಮಿ ಆಗಿರೋದ್ರಿಂದಲೂ ಪೂಜೆ ಪರಿಹಾರಗಳು ಮಾಡೋಕ್ಕೆ ಉತ್ತಮ ದಿನ. ಖಂಡಿತ ಶುಭ ಕಾರ್ಯಗಳಕ್ಕಲ್ಲ. ಇದು ರಾತ್ರಿ ಅಂದರೆ ಲೇಟ್ ನೈಟ್ 3 ಗಂಟೆ 22 ನಿಮಿಷದವರೆಗಿದೆ. ಆಮೇಲೆ ಬರೋದು ದಶಮಿ. ಹಾಗಾಗಿ ದಶಮಿ ಬಂದ ಮೇಲೇ ಯಾವುದೇ ಆದರೂ ಶುಭವಾಗುತ್ತದೆ. ಶತಭಿಷ ನಕ್ಷತ್ರ ಇವತ್ತಿದೆ ಬೆಳಗ್ಗೆಯಿಂದ ಸಂಜೆ 6 ಗಂಟೆ 57 ನಿಮಿಷ 53 ಸೆಕೆಂಡ್ವರೆಗೂ, ಹೆಚ್ಚು ಕಮ್ಮಿ 6:58 ಸಂಜೆಯವರೆಗಿದೆ. ಅಲ್ಲಿಯವರೆಗೂ ಆನಂದವಿದೆ, ಖುಷಿ ಇದೆ, ಸಿದ್ಧಿಯೂ ಇದೆ. ಶತಭಿಷ ಆದ ನಂತರ ಬರೋದು ಪೂರ್ವ ಭಾದ್ರಪದ ನಕ್ಷತ್ರ, ಅದು ಇವತ್ತು ಶುಭವೇ. ಇಷ್ಟೆಲ್ಲ ಇದ್ದರೂ ಮುಹೂರ್ತ ಕಾರ್ಯಗಳಿಲ್ಲ. ಯಾಕೆಂತಂದರೆ ನವಮಿ ಅನ್ನುವ ತಿಥಿ ಇದೆ. ಹಂಗಾಗಿ ನೂತನ ಕಾರ್ಯಗಳು, ವ್ಯಾಪಾರ, ಬಿಸ್ನೆಸ್ ವಿಷಯವಾಗೂ ಕೂಡ ನೋಡುವಂತಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಇವತ್ತಿನ ದಿನದಲ್ಲಿ ಇರುವಂಥ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಇವತ್ತು ಕರ್ಕಾಟಕ ರಾಶಿಗೆ ಚಂದ್ರಾಷ್ಟಮ ಉಂಟು. ಹಂಗಾಗಿ ನಿಮಗೂ ದೋಷ ಉಂಟು. ಅಂದರೆ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರದ ಒಟ್ಟು 4 ಪಾದಗಳು, ಆಶ್ಲೇಷ ನಕ್ಷತ್ರದ ಒಟ್ಟು 4 ಪಾದಗಳಿಗೂ ಸ್ವಲ್ಪ ದೋಷವಿದೆ. ಆದ್ದರಿಂದ ಇವತ್ತು ದಿನ ನವಮಿ ಇರೋದರಿಂದಲೂ, ನಿಮಗೆ ಅಧಿಕವಾಗಿ ದೋಷ ಇರೋದರಿಂದಲೂ ನಿಮಗೆ ದೋಷ ಜಾಸ್ತಿ. ಮತ್ತಷ್ಟು ವಿಷಯಗಳು ನಾವು ನೋಡಿದ್ರೆ, ಸೂರ್ಯೋದಯ 5:53, ಸೂರ್ಯ ಅಸ್ತಮನ ಸಂಜೆ 6:39. ಇವತ್ತಿನ ದಿನದಲ್ಲಿ ನಾವು ಹೇಳಿದಂತೆ ಶತಭಿಷ ನಕ್ಷತ್ರ ರಾಕ್ಷಸ ಗಣ, ಪೂರ್ವ ಭಾದ್ರಪದ ನಕ್ಷತ್ರ ಅದು ಮಾನುಷೀಯ ಗಣ. ಇವತ್ತು ಕುಂಭರಾಶಿ ಇದೆ. ಇವತ್ತಿನ ದಿನದಲ್ಲಿ ಶತಭಿಷ ನಕ್ಷತ್ರದ 2ನೇ ಪಾದ ಬೆಳಗ್ಗೆ 5:53ರಿಂದ 7:20 ಬೆಳಗ್ಗೆ AM ಆನಂತರ ಮಧ್ಯಾಹ್ನ 1:10ವರೆಗೂ ಶತಭಿಷ ನಕ್ಷತ್ರ 3ನೇ ಪಾದ. ಮಧ್ಯಾಹ್ನ 1:10 ಮೇಲೆ ಸಂಜೆ 6:58ವರೆಗೂ ಶತಭಿಷ ನಕ್ಷತ್ರ 4ನೇ ಪಾದ. ಆನಂತರ ಅಂದರೆ ಸಂಜೆ 6:58 ಮೇಲೆ ರಾತ್ರಿ 12:44ವರೆಗೂ ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ. ಅಂದರೆ ಸಂಜೆ 6:58ಕ್ಕೆ ಶತಭಿಷ ನಕ್ಷತ್ರವೇ ಮುಗಿತದೆ. ಹಾಗಾಗಿ ಸಂಜೆ 6:58 ಮೇಲೆ ರಾತ್ರಿ 12:44ವರೆಗೂ ಪೂರ್ವ ಭಾದ್ರಪದ ನಕ್ಷತ್ರ 1ನೇ ಪಾದ. ಇದು ಕುಂಭರಾಶಿನೇ. ಆನಂತರ ರಾತ್ರಿ 12:44 ಮೇಲೆ ಫುಲ್ ಅಂದರೆ ದಿನ ಪೂರ್ತಿ ಪೂರ್ವಭಾದ್ರ ನಕ್ಷತ್ರನೇ 2ನೇ ಪಾದವಿದೆ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಇವತ್ತಿನ ಮಟ್ಟ ಮಧ್ಯಾಹ್ನ 12 ಗಂಟೆ 16 ನಿಮಿಷ. ಇವತ್ತು ಅಭಿಜಿತ್ ಮುಹೂರ್ತವೂ ಇಲ್ಲ. ಆದ್ದರಿಂದ ಖಂಡಿತವಾಗಿ ಮುಹೂರ್ತ ಕಾರ್ಯಗಳಿಗೆ ಆಸೆ ಪಡಬೇಡಿ. ಇವತ್ತಿನ ವಿಜಯ ಮುಹೂರ್ತ ಮಧ್ಯಾಹ್ನ 2:24ರಿಂದ 3:15. ಈ ರೀತಿಯಾದ ಈ ದಿನದಲ್ಲಿ ನಾವು ಬೇಕಾಗಿದ್ದೆ ಅಂತಂದರೆ 100% ಶುಭ ಸಮಯ, ಅಶುಭ ಸಮಯಗಳನ್ನ ನೋಡೋಣ. ಯಾಕೆಂತಂದರೆ ಏನೇ ಮಾಡಿದ್ರೂ ಶುಭ ಅಶುಭಗಳು ಅಂದರೆ ಒಳ್ಳೆ ಟೈಮಲ್ಲಿ ಅಶುಭ ಸಮಯ ಬಂದರೆ ಬಿಟ್ಟುಬಿಡಬೇಕಾಗ್ತದೆ. ಉದಾಹರಣೆ ರಾಹು ಕಾಲ ಯಮಗಂಡ ಇಂಥದ್ದೆಲ್ಲ ಬಂದರೆ ಬಿಟ್ಟುಬಿಡಬೇಕಾಗ್ತದೆ. ಆದ್ದರಿಂದಲೇ ಇದನ್ನು ವಿಂಗಡಿಸಿ ನಾವು ಕೊಡ್ತಾ ಇರ್ತೀವಿ. ಉದಾಹರಣೆ ನೋಡಿದ್ರೆ 5:53ರಿಂದ 7:27ವರೆಗೂ ಶುಭವಾಗಿದೆ. 9:48 AM ರಿಂದ 11:49 AM ಅಂದರೆ ಬೆಳಗ್ಗೆವರೆಗೂ ಶುಭವಾಗಿದೆ. ಮಧ್ಯಾಹ್ನ 1:54ರಿಂದ ರಾತ್ರಿ 12:17ವರೆಗೂ ಶುಭವಾಗಿದೆ. ರಾತ್ರಿ 2:36ರಿಂದ 3:39 ಅಂದರೆ ಹೆಚ್ಚು ಕಮ್ಮಿ 4 ಗಂಟೆ ಅಂತ ಇಟ್ಕೊಳ್ಳಿ, ಹೆಚ್ಚು ಕಮ್ಮಿ ಅಲ್ಲಿವರೆಗೂ ಶುಭವಾಗಿದೆ. ಮತ್ತು ಬೆಳಗಿನ ಜಾವ 5:55 ಮೇಲೆ ಶುಭವಾಗಿದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ನವಮಿ, ದಶಮಿ 2 ತಿಥಿ, ಶತಭಿಷ ಪೂರ್ವಭಾದ್ರ ಅಂತ 2 ನಕ್ಷತ್ರ. ಈ ರೀತಿಯಾದ ವಿಷಯದಲ್ಲೂ ಕೂಡ ಬೇರೆ ನಕ್ಷತ್ರ ದೋಷವಿಲ್ಲ, ತಿಥಿ ದೋಷ ಮಾತ್ರ ಇರುತ್ತದೆ. ದೋಷ ಅಂದರೆ ಮುಹೂರ್ತ ಕಾರ್ಯಗಳಿಗೆ ಮಾತ್ರ ಇಲ್ಲ ಅಂತ. ಬೇರೆ ದೇವತಾ ಕಾರ್ಯಗಳಿಗೆ, ಪೂಜಾ ಕಾರ್ಯಗಳಿಗೆ ಖಂಡಿತವಾಗಿಯೂ ಮಾಡಬಹುದು. ಅದು ನವಗ್ರಹ ಹೋಮ ಮಾಡುವವರಿಗೆ ಉತ್ತಮ ದಿನ. ಯಾವುದಾದ್ರು ಗ್ರಹಗಳಿಗೆ ಸಪ್ರೇಟ್ ಪರಿಹಾರ ಮಾಡೋಕ್ಕೂ ಕೂಡ ಶುಭ ದಿನವೇ. ಶುಕ್ರ ಶಾಂತಿ, ಸೂರ್ಯ ಶಾಂತಿ ಅಂತ ಸಪ್ರೇಟ್ ಹೇಳಿರ್ತಾರಲ್ಲ, ಅದಕ್ಕೆಲ್ಲ ಮಾಡ್ಬೋದು ಈ ದಿನ. ಇವತ್ತು ಅಭಿಜಿತ್ ಮುಹೂರ್ತವಿಲ್ಲ, ಆದ್ದರಿಂದ ಖಂಡಿತವಾಗಿಯೂ ಶುಭವಲ್ಲ. ಇದು ನೀವು ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ತೊಂದರೆಗಳಿಂದ ತಪ್ಪಿಸ್ಕೋಬೋದು.
ಈ 100% ಕೆಟ್ಟ ಟೈಮ್ನ ನೋಡೋಣ. 7:29 9:05 ಯಮಕಂಡ ಕಾಲವಿದೆ. 7:35 9:46 ಮೃತ್ಯು ಇದೆ. 11:51 12:42 ದುರ್ಮುಹೂರ್ತವಿದೆ. 12:16 13:52 ಅಂದರೆ 1:52 ಅಂದರೆ ಮಧ್ಯಾಹ್ನದವರೆಗೂ ರಾಹುಕಾಲ. ರಾತ್ರಿ 12:19 ರಾತ್ರಿ 2:01 ಮೃತ್ಯು. ರಾತ್ರಿ 1 ಗಂಟೆ 3 ನಿಮಿಷದಿಂದ 2 ಗಂಟೆ 34 ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 3:41 ಅಂದರೆ ಲೇಟ್ ನೈಟ್ರಿಂದ ಬೆಳಗಿನ ಜಾವ 5:29ವರೆಗೂ ಮೃತ್ಯು ಇದೆ. ಆದ್ದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇವತ್ತಿನ ದಿನಕ್ಕೆ ನಾವು ಫಸ್ಟೇ ಹೇಳಿದಂತೆ ನವಮಿ ಇರುವವರೆಗೂ ಯಾವ ಕಾರ್ಯಗಳು ಇಲ್ಲ. ರಾತ್ರಿ 3:22 ಅಂತಂದರೆ ಎಲ್ಲ ಮಳೆಗಿರ್ತೀವಿ. ಬೆಳಗಿನ ಜಾವದಲ್ಲಿ ಅಂದರೆ ನವಮಿ ಬದಲಾಗಿ ದಶಮಿ ಬಂದಿರುತ್ತದೆ. ಆ ಟೈಮ್ಗೆ ಶತಭಿಷ ನಕ್ಷತ್ರ ಮುಗಿದು ಪೂರ್ವಭಾದ್ರ ನಕ್ಷತ್ರವಿದೆ. ಪೂಜಾ ಕಾರ್ಯಗಳಿಗೆ ಬೆಳಗಿನ ಜಾವ ಅಂದರೆ ಬ್ರಹ್ಮ ಮುಹೂರ್ತ ಶುಭಕರವಾಗಿರುತ್ತದೆ. ಅಷ್ಟರಲ್ಲೇ ನಾವು ನೋಡುವಂಥ ಬೇರೆ ವಿಷಯಗಳು ಏನು ಅಂತಂದರೆ, ಸ್ವಲ್ಪ ನಾಳೆಯ ವಿಷಯಕ್ಕೂ ಬರೋಣ. ಅಂದರೆ 22ನೇ ತಾರೀಕು ನಾಳೆ ಪೂರ್ವಭಾದ್ರ ಮತ್ತು ಉತ್ತರಾಭಾದ್ರ ನಕ್ಷತ್ರವಿದೆ. ಪೂರ್ವಭಾದ್ರ ಉತ್ತರಾಭಾದ್ರ ನಕ್ಷತ್ರ ಅನ್ನೋದು, ಪೂರ್ವಭಾದ್ರವು ಒಳ್ಳೆಯ ನಕ್ಷತ್ರ, ಆದರೆ ಮುಹೂರ್ತ ಕಾರ್ಯಗಳಿಗಿಲ್ಲ. ಆದರೆ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ಇದರಲ್ಲಿ ವಿಶೇಷವಾಗಿ ನಾವು ನೋಡೋಣ. ನಾಳೆಯ ದಿನ ಅಂತಂದರೆ 22ನೇ ತಾರೀಕು ಗುರುವಾರ ಸಂಜೆ 5:47ವರೆಗೂ ಹೆಚ್ಚು ಕಮ್ಮಿ 6 ಗಂಟೆ ಅಂತ ಇಟ್ಕೋಬೋದು. ಸಂಪತ್ತಿನ ನಾಶ ಅಂತ ಇರೋದ್ರಿಂದ ಹಣಕಾಸಿನ ವ್ಯವಹಾರ ಕೊಡುವ ತಗೊಳ್ಳುವ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಿ. ಆಮೇಲೆ ಬರುವಂಥ ಉತ್ತರಾಭಾದ್ರ ನಕ್ಷತ್ರ ಶುಭವಾಗಿದೆ. ಇದು ನಾಳೆಯ ವಿಷಯ. ಇಷ್ಟೆಲ್ಲ ಇದ್ದರೂ ಇವತ್ತು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನದಲ್ಲಿ ಸಂಜೆಯವರೆಗೂ ಅಂದರೆ ಹೆಚ್ಚು ಕಮ್ಮಿ 7 ಗಂಟೆಯವರೆಗೂ ಅನುಕೂಲವೂ ಇಷ್ಟಾರ್ಥ ಸಿದ್ಧಿಯೂ ಉಂಟು. ಹಂಗಾಗಿ ಮುಹೂರ್ತ ಕಾರ್ಯಗಳು ಮಾಡ್ಬೋದಾ ಅಂತಂದರೆ ಖಂಡಿತ ಇಲ್ಲ. ಜನರಲಾಗಿ ಸರಿ ಇಲ್ಲ. ನಿಮಗೂ ಓಕೆ, ಖುಷಿಯಾಗಿರಿ. ಎಂದಿನಂತೆ ಮಾಡುವಂಥ ಕಾರ್ಯಗಳನ್ನ ಮಾಡಿ. ಮೊನ್ನೆ ಏನು ಮಾಡಿದ್ರಿ, ನೆನ್ನೆ ಏನು ಮಾಡಿದ್ರಿ ಅದನ್ನು ಕಂಟಿನ್ಯೂ ಮಾಡ್ಬೋದು, ಅದಕ್ಕೂ ದೋಷವಿಲ್ಲ. ನೂತನ ಕಾರ್ಯಗಳನ್ನ ಮಾಡೋಕ್ಕೂ ಮಾತ್ರನೇ ಅಡ್ಡಿ ಇದೆ. ನೆಕ್ಸ್ಟ್ ಭರಣಿ ನಕ್ಷತ್ರ ಮೇಷರಾಶಿ. ಇವತ್ತು ಪ್ರತ್ಯೇಕ ತಾರೆ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟಾಗುತ್ತದೆ. ಆದ್ದರಿಂದ ಹೆಚ್ಚಾಗಿ ತೊಂದರೆಗಳಿಲ್ಲ. ಇದೇ ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಆರೋಗ್ಯವು ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಖಂಡಿತವಾಗಿಯೂ ಏಟು ಗಾಯಗಳು ಆಗುತ್ತದೆ. ಆದ್ದರಿಂದ ಬೀಳುವಂಥ ಜಾರುವಂಥ ಪರಿಸ್ಥಿತಿ ಇರುತ್ತದೆ. ನೋಡಿಕೊಂಡು ಗಾಡಿಗಳು ಓಡಿಸಿ. ಕಾಮನ್ ಆಗಿ ಗಾಡಿ ಓಡಿಸೋದ್ರಲ್ಲೇ ತೊಂದರೆಗಳು ಬರುತ್ತೆ ಅಂತ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಇದರಲ್ಲಿ ವಿಶೇಷವಾಗಿ ರೋಹಿಣಿ ನಕ್ಷತ್ರವು ವೃಷಭ ರಾಶಿಯಲ್ಲೇ ಇರುತ್ತದೆ. ಅದು ವಿಪತ್ತು ಕೊಡುತ್ತದೆ ಅಂತಂದರೆ, ಅದರಲ್ಲೇ ಬರುವ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಸಂಪತ್ತನ್ನು ಕೊಡುತ್ತದೆ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಸಂಪತ್ತಿದೆ, ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆ ಉಂಟು. ವಿನಾಯಕನ ಪೂಜೆ ಮಾಡಿಕೊಳ್ಳಿ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ. ಜನ್ಮತಾರೆಯು ಕಾರ್ಯತರೆಯೂ ಉಂಟು. ಖಂಡಿತ ದೇವತಾ ಪೂಜೆ ಮಾಡಬೇಕು, ಗುರುಗಳ ಆಶೀರ್ವಾದ ತಗೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಪರಮ ಮಿತ್ರಧಾರೆಯು ಕಾರ್ಯತಡೆಯೂ ಉಂಟು. ನಂತರ ನೋಡುವಂಥ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಪರಮ ಮಿತ್ರಧಾರೆ ಅಂದರೆ ಶುಭವಾಗಿದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಮಿತ್ರಧಾರೆ ಆದರೂ ರೋಗವೃದ್ಧಿ, ಆದ್ದರಿಂದ ಗಮನ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಟೆನ್ಷನ್ ಇದೆ, ರೋಗವೃದ್ಧಿಯೂ ಉಂಟು, ಇದರ ಗಮನದಲ್ಲಿಟ್ಕೊಳ್ಬೇಕು. ನಂತರ ನೋಡುವಂಥದ್ದು ಮಖಾ ನಕ್ಷತ್ರ ಸಿಂಹರಾಶಿ. ಖಂಡಿತವಾಗಿ ಅನುಕೂಲವಿದೆ, ಸುಖವೂ ಇದೆ. ಆದ್ದರಿಂದ ಇದು ನಿಮಗೆ ಶುಭವಾಗಿದೆ. ಶುಭ ಅಂತಂದರೆ ಮುಹೂರ್ತ ಕಾರ್ಯಗಳಕ್ಕಲ್ಲ, ನಾವು ಪದೇ ಪದೇ ಹೇಳ್ತೀವಿ. ಖುಷಿಯಾಗಿರಿ, ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಧರ್ಮ ಕಾರ್ಯಗಳನ್ನು ಮಾಡಬಹುದು, ಗುರು ಆರಾಧನೆ ಮಾಡಬಹುದು. ಮಿತ್ರರಲ್ಲಿ ಶುಭವಾಗಿರ್ಬೋದು. ಪುಪ್ಪ ನಕ್ಷತ್ರ ಸಿಂಹರಾಶಿ. ಪ್ರತ್ಯೇಕ ತಾರೆ, ಆದ್ದರಿಂದ ಖಂಡಿತ ಗಮನ ಕೊಡಬೇಕು. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ. 1ನೇ ಪಾದ. ಆರೋಗ್ಯವು ಸುಖವೂ ಉಂಟಾಗುತ್ತದೆ.
ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಆರೋಗ್ಯವಿದೆ, ಶತ್ರುನಾಶವಿದೆ, ಶುಭ ದಿನವಾಗಿದೆ ನಿಮಗೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಏಟು ಗಾಯಗಳೆಲ್ಲ ಆಗುವಂಥ ದಿನವಿದು. ಸ್ವಲ್ಪ ಗಮನ ಕೊಡೋದು ಉತ್ತಮವೇ. ಗಮನ ಕೊಟ್ಟರೆ ಖಂಡಿತವಾಗಿ ನಾವು ಗೆಲ್ಲಬಹುದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, 1 ಮತ್ತು 2ನೇ ಪಾದಗಳು, ಹೆಚ್ಚಿನ ವರಮಾನ, ಅದರ ಪ್ಲಾನ್ ಎಲ್ಲ ಮಾಡ್ಬೋದು. ಶತ್ರುನಾಶ ಉಂಟು, ಹಾಗಾಗಿ ಶುಭವಾಗಿದೆ ಈ ದಿನ. ಚಿತ್ತಾ ನಕ್ಷತ್ರ ತುಲಾ ರಾಶಿ, ಅನುಕೂಲವಿದೆ, ಆದರೂ ಸ್ವಲ್ಪ ಕಾರ್ಯ ವಿಘ್ನಗಳಿರೋದರಿಂದ ನೋಡ್ಕೊಂಡು ಮಾಡಬೇಕಾಗ್ತದೆ. ಗಣಪತಿಯನ್ನು ಪೂಜೆ ಮಾಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾ ರಾಶಿ, ಜನ್ಮತಾರೆ, ಕಾರ್ಯ ವಿಘ್ನ, ಹಂಗಾಗಿ ಶುಭವಾಗಿಲ್ಲ. ನೋಡುವಂಥ ಕಾರ್ಯಗಳಲ್ಲಿ ಅಂದರೆ ಮಾಡುವಂಥ ಕಾರ್ಯಗಳಲ್ಲಿ ಎಚ್ಚರ ವಹಿಸಬೇಕಾಗ್ತದೆ. ವಿಶಾಖ ನಕ್ಷತ್ರ ತುಲಾ ರಾಶಿ, ಪರಮ ಮಿತ್ರಧಾರೆಯು, ಕಾರ್ಯ ವಿಘ್ನವೂ ಉಂಟು, ಮಿತ್ರತ್ವ ಇದೆ, ಆದರೆ ವಿಘ್ನಗಳಿರೋದರಿಂದ ಎಚ್ಚರವಾಗಿ ಮಾಡಬೇಕಾಗ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಇದರಲ್ಲಿ ವಿಶಾಖದಲ್ಲಿ ತುಲಾ 1 ಬರುತ್ತದೆ, ವೃಶ್ಚಿಕ 1 ಬರುತ್ತದೆ. ತುಲಾದಲ್ಲಿ ಹುಟ್ಟಿದವರಿಗೆ ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯ ವಿಘ್ನ. ಅದೇ ಸಮಯದಲ್ಲಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಪರಮ ಮಿತ್ರಧಾರೆ, ಆದರೆ ರೋಗ ಭಯ ಉಂಟು, ಹಂಗಾಗಿ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು, ಆರೋಗ್ಯದ ಕಡೆ ಗಮನ ಕೊಡಿ. ಡೈಲಿ ಔಷಧಿ ತಗೊಳ್ಳೋರು ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ರೋಗ ಭಯವೆಲ್ಲ ಇದೆ, ಹಂಗಾಗಿ ಸ್ವಲ್ಪ ಎಚ್ಚರ. ಮಳೆ ಬೇರೆ ಬಿದ್ದಿದೆ, ಆರೋಗ್ಯದಲ್ಲಿ ತೊಂದರೆ ಇಲ್ಲದೆ ನೋಡ್ಕೋಬೇಕು ಯಾರೇ ಆದರೂ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವೂ ಇದೆ, ಹಂಗಾಗಿ ಶುಭ ದಿನವಾಗಿದೆ ನಿಮಗೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ಶುಭವಲ್ಲ, ಆದರೂ ಎಂದಿನಂತೆ ಬರುವ ಲಾಭಕ್ಕೆ ವರಮಾನಕ್ಕೆ ತೊಂದರೆಗಳಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯ ಲಾಭವು ಖಂಡಿತವಾಗಿ ಅಭಿವೃದ್ಧಿಯಾಗುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ, ಇದರಲ್ಲಿ ಉತ್ತರ ಭಾದ್ರಪದ ಉತ್ತರಾಷಾಢ ಎರಡೂ ಬೇರೆ. ಇದರಲ್ಲಿ ಉತ್ತರಾಷಾಢ ನಕ್ಷತ್ರವನ್ನು ಫಸ್ಟ್ ನೋಡೋಣ. ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಆರೋಗ್ಯ ಉಂಟು, ಆದರೂ ಧನಹಾನಿ ಅಂತ ಇರೋದರಿಂದ ಇರೋ ದುಡ್ಡನ್ನು ಭದ್ರವಾಗಿ ಇಟ್ಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ವಿಪತ್ತು ಉಂಟು, ಧನಹಾನಿಯೂ ಇದೆ, ಆದ್ದರಿಂದ ಎಚ್ಚರ. ಒಳ್ಳೆಯ ದಿನವಲ್ಲ, ಕೇರ್ ತಗೊಂಡ್ರೆ ಖಂಡಿತವಾಗಿ ಸರಿ ಮಾಡ್ಕೋಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಧನಹಾನಿಯೂ ಇದೆ, ಎರಡೂ ಕೂಡಿ ಬಂದಿದೆ, ಅದರಿಂದ ಭದ್ರವಾಗಿ ಇಟ್ಕೊಳ್ಳಿ, ಅಷ್ಟೇ ಸಾಕಾಗುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತು ಉಂಟು, ಶರೀರ ಸುಖವೂ ಉಂಟು, ಶುಭ ದಿನವಾಗಿದೆ ನಿಮಗೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಜನ್ಮತಾರೆ, ಶರೀರ ಆರೋಗ್ಯವೆಲ್ಲ ಖಂಡಿತ ಆರೋಗ್ಯದಲ್ಲಿ ಅಭಿವೃದ್ಧಿಯೂ ಉಂಟಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ, ಆರೋಗ್ಯವೆಲ್ಲ ಕೂಡಿ ಬರುವಂಥ ದಿನವಿದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯಾಗಿ ಧನ ವ್ಯಯವೂ ಉಂಟು, ವ್ಯಯಗಳನ್ನು ಮಾತ್ರ ಕಡಿಮೆ ಮಾಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಸ್ವಲ್ಪ ವ್ಯಯವೆಲ್ಲ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ವ್ಯಯವಿದೆ, ಎಲ್ಲ ರೆಡಿಯಾಗಿರಿ, ಸರಿ ಮಾಡಿಕೊಳ್ಳೋಕ್ಕೆ, ಯುದ್ಧಕ್ಕಲ್ಲ. ಆದ್ದರಿಂದಾಗಿ ಈ ದಿನ ಹೇಗಿದೆ ಅಂತ ನೋಡಿದ್ವಿ, ಅದನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.